ಈ 2 ದಿನಗಳಲ್ಲಿ ಅತ್ಯಂತ ದೊಡ್ಡ ಸುದ್ದಿ ಅಂತಂತಂದರೆ ಅದು ಕಮಲ್ ಹಾಸನ್ ಆಡಿದಂಥ ಮಾತುಗಳು. ಕಮಲ್ ಹಾಸನ್ ಅದು ಯಾವ ಉಮೇದಿನಲ್ಲಿ ಮಾತಾಡಿದ್ರು ಏನೋ ಗೊತ್ತಿಲ್ಲ. ಶಿವಣ್ಣವ್ರನ್ನ ಹೊಗಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೊಗಳ್ತಾ ದ್ರಾವಿಡ ಭಾಷೆಗಳೆಲ್ಲವೂ ಕೂಡ ಒಂದು ಅಂತ ಹೇಳ್ತಾ ಕಮಲ್ ಹಾಸನ್ ಹೇಳಿದ್ದೇನು ಅಂತಂದರೆ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂತ. ತಗೊಳ್ಳಿ, ಕಿಚ್ಚು ಹತ್ತಿದ್ದು ಅಲ್ಲಿಂದಲೇ ಶುರುವಾಯಿತು. ಅವ್ರಿಗೆ ಈ ಭಾಷೆಯ ಬಗ್ಗೆ ಏನಾದರೂ ಈ ಮಿನಿಮಮ್ ನಾಲೆಡ್ಜ್ ಅಂತ ಏನಾದರೂ ಇದ್ದಿದ್ದರೂ ಕೂಡ ಕಮಲ್ ಹಾಸನ್ ಈ ರೀತಿ ಡೈಲಾಗ್ ಹೊಡಿತಿರಲಿಲ್ಲ. ಕಮಲ್ ಹಾಸನ್ ನೋಡಿ, ತೆರೆಯ ಮೇಲೆ ಬಂದುಬಿಟ್ರೆ ಬಿಡಿ, ತೆರೆಯನ್ನು ಆಳಿಬಿಡ್ತಾರೆ, ಸಂದೇಹನೇ ಇಲ್ಲ. ಹುಚ್ಚಿನ ಪಾತ್ರ ಕೊಡಿ ನೀವು, ಪೆದ್ದನ ಪಾತ್ರ ಕೊಡಿ ನೀವು, ಮೇಧಾವಿ ಪಾತ್ರ ಕೊಡಿ ನೀವು. ಏನು ನೃತ್ಯ ಅಂತಂತಂದರೆ ಕಮಲ್ ಹಾಸನ್ ನೋಡಿ ಕಲಿಬೇಕು, ನಟನೆ ಅಂತಂತಂದರೆ ಕಮಲ್ ಹಾಸನ್ ನೋಡಿ ಕಲಿಬೇಕು. ಇತ್ತೀಚಿನ ದಿನಗಳಲ್ಲಿ ತಿಕ್ಕಲ್ತನ ಅಂತಂದರೂ ಕೂಡ ಕಮಲ್ ಹಾಸನ್ ನೋಡೇ ಕಲಿಬೇಕು ಅಂತ ಸಾಬೀತಾಯಿತು. ಯಾಕಂದರೆ ಯಾರ ವೈಯಕ್ತಿಕ ಜೀವನವೂ ಕೂಡ ಹಿಂಗಿದೆ ಅಂತ ನಾವು ಬಗ್ಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಮನುಷ್ಯ ಇದಾನಲ್ಲ, ಈ ಮನುಷ್ಯನ ಜೀವನವೇ ಒಂಥರ ಚಿತ್ರಾನ್ನ. 1-2 ಸಂಗತಿಗಳು ಯಾವ ವಿಚಾರದಲ್ಲೂ ಕೂಡ ಸಕ್ಸಸ್ ಆಗಿರುವಂಥದ್ದಿಲ್ಲ. ಚಿತ್ರರಂಗ ಬಿಟ್ಟು ರಾಜಕೀಯ ಪಕ್ಷ ನೆಗೆದು ಬಿದ್ದು ಹೋಯಿತು, 3 ಮತ್ತೊಂದು ಜನ ಸೇರ್ಕೊಳ್ಳಿಲ್ಲ. ಈಗ ಉಳಿದಿರೋದೇನಪ್ಪ ಅಂತಂದರೆ DMK ಕಡೆಯಿಂದ ಬರ್ತಿರುವಂಥ ಅವಕಾಶ. ಇದು ಕಮಲ್ ಹಾಸನ್ ಕಥೆ. ಕಮಲ್ ಹಾಸನ್ ಪ್ರಬುದ್ಧವಾದಂಥ ನಟ, ಮೇಧಾವಿ, ಅದರಲ್ಲಿ 2 ಮಾತಿಲ್ಲ. ಆದರೆ ಹುಚ್ಚತನ ಯಾರಪ್ಪನ ಮನೆದು ಹೇಳಿ? ಒಂದು ಭಾಳ ಅದ್ಭುತವಾದಂಥ ಒಂದು ಮಾತಿದೆ, ಕೋತಿ ಮೊದಲೇ ಕೋತಿ, ಅದು ಸುಮ್ಮನಿರಲ್ಲ, ಆವಾಗಿವಾಗ ಕಣ್ಕೋದು, ಅದು ಇದು ಕೋತಿ ತುಂಟಾಟಗಳನ್ನು ಮಾಡುವಂಥದ್ದು, ಅದರ ನೇಚರೇ ಅಂಥದ್ದು. ಆ ಕೋತಿಗೆ ಎಲ್ಲರೂ ಎಣ್ಣೆ ಹೊಡೆಸ್ಬಿಟ್ರೆ, ಮದ್ಯ ಕುಡಿಸ್ಬಿಟ್ರೆ ಕೋತಿ ಎಷ್ಟರ ಮಟ್ಟಿಗೆ ಆಡ್ಬೋದು? ಸರಿ, ಮೊದಲೇ ಕೋತಿಗೆ ಹೆಂಡ ಕುಡಿಸಾಗಿದೆ, ಜೊತೆಗೆ ಚೇಳಿನಿಂದ ಕುಟುಕಿಸಿದ್ರೆ, ಕಚ್ಚಿಸಿದ್ರೆ ಕೋತಿ ಹೆಂಗೆ ಆಡಬೇಕು? ಅದು ಆಡೋವಂಥ ರೀತಿಯೇ ವಿಚಿತ್ರ. ಕಮಲ್ ಹಾಸನ್ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಏನೋ ಮಾತು ಬಂತು ಬಿಡ್ರಿ, ಅದು ಯಾವ ದೊಡ್ಡ ಸಂಗತಿ, ನನ್ನಿಂದ ಏನಾದರೂ ನೋವಾಗಿದ್ರೆ ಕ್ಷಮಿಸ್ಬಿಡಿಪ್ಪ ಅಂದರೆ ಮುಗಿದೋಗ್ತಿತ್ತು. ಇಲ್ಲ, ಕಮಲ್ ಹಾಸನ್ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಂಥ ವ್ಯಕ್ತಿಯಲ್ಲ. ಯಾಕಂದರೆ ದಡ್ಡರು ತಮ್ಮ ದಡ್ಡತನವನ್ನೇ ಸಾಬೀತು ಮಾಡ್ತಾ ಹೋಗ್ತಾರೆ, ಮೂರ್ಖರು ತಮ್ಮ ಮಾತುಗಳನ್ನೇ ಸಮರ್ಥನೆ ಮಾಡ್ತಾ ಹೋಗ್ತಾರೆ. ಅದೇ ಕೆಲಸವನ್ನು ಈ ಪುಣ್ಯಾತ್ಮ ಮಾಡ್ತಾ ಇದ್ದಾನೆ. ನಾನು ಹೇಳಿದ್ದೆ ಸರಿ, ನಾನು ಪ್ರೀತಿಯಿಂದ ಹೇಳಿರೋದ್ರಿಂದ ನಾನು ಕ್ಷಮೆ ಕೇಳಲ್ಲ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ. ಇಷ್ಟೆಲ್ಲ ಆದಮೇಲೆ ಕಮಲ್ ಹಾಸನ್ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಸಾರಿ ಅನ್ನಲ್ಲ, ಕ್ಷಮೆ ಕೇಳಲ್ಲ. ಸ್ಥಿತಿಗತಿಗಳು ನೋಡಿ, ಥಗ್ ಲೈಫ್ ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಸಿನಿಮಾ ಬಿಡುಗಡೆಗೆ ಮಾಡೋಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಕನ್ನಡ ಹೋರಾಟಗಾರರು ಈಗಾಗಲೇ ಪಣ ತೊಟ್ಟು ನಿಂತುಬಿಟ್ಟಿದ್ದಾರೆ. ಆಗಲಿ ಬಿಡುಗಡೆ ಆಗಲಿ, ಸಿನಿಮಾ ಅದು ಹೆಂಗೆ ಬಿಡುಗಡೆ ಆಗೋದು ನೋಡೇ ಬಿಡ್ತೀವಿ ಅಂತ. ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರಿತು ಅಂತಂದರೆ ಅವರ ಸಿನಿಮಾ ಬಿಡುಗಡೆ ಆಗುವಂಥದ್ದು ಬಹುತೇಕ ಡೌಟ್. ಇಲ್ಲಿನ ವಿತರಕರು ವೆಂಕಟೇಶ್ ಕೋಟಿಗಟ್ಟಲೆ ಸುರಿದಿದ್ದಾರೆ. ಏನೋ 6 ಕೋಟಿನೋ 7 ಕೋಟಿನೋ 8 ಕೋಟಿನೋ ಹಾಕಿರಬೇಕು. ಅವ್ರಿಗೂ ಕರೆದು ಚಲನಚಿತ್ರ ವಾಣಿಜ್ಯ ಮಂಡಳಿ ತುಂಬ ಸ್ಪಷ್ಟವಾಗಿ ಹೇಳ್ತು, ಈ ರೀತಿಯೆಲ್ಲ ಆಗಬಾರ್ದಪ್ಪ, ಕ್ಷಮೆ ಕೇಳಕ್ಕೆ ಹೇಳಿ ಅಂತ. ಅಷ್ಟು ಸುಲಭವಾಗಿ ಕೇಳುವಂಥ ವ್ಯಕ್ತಿಯಲ್ಲ ಕಮಲ್ ಹಾಸನ್, ಕ್ಷಮೆ ಕೇಳಲಿಲ್ಲ. ಸಾಲದ್ದು ಅಂತ ಇವತ್ತು ಮತ್ತೆ ಅದರ ಪುನರುಚ್ಚಾರ, ನಾನು ಯಾವುದೇ ಕಾರಣಕ್ಕೂ ಸಾರಿ ಅನ್ನಲ್ಲ ಅಂತ. ಅಂದರೆ ನಿರ್ಮಾಪಕರಿಗೆ ಬಿತ್ತು ಏಟು ಅಂತ, ಅವರು ಲಾಭ ಕಾಣುವಂಥದ್ದು ಭಾಳ ದೂರದ ಮಾತು. ನಂಬರ್ 1, ಕರ್ನಾಟಕದಲ್ಲಿ ಅವರ ಚಿತ್ರ ಬಿಡುಗಡೆ ಆಗೋಕ್ಕೆ ಅವಕಾಶ ಕೊಡೋದೇ ಇಲ್ಲ. ಯಾರೋ ಕೆಲವರು ಬಿಟ್ಬಿಡ್ರಿ, ಅವ್ರ ಮಾತನ್ನು ಯಾಕೆ ಸೀರಿಯಸ್ಸಾಗಿ ತಗೋತೀರಿ ಅನ್ನೋದು ಬಿಟ್ಟರೆ ಇನ್ನು ಉಳಿದಂಥವ್ರು ಎಲ್ಲರೂ ಕೂಡ ವಿರೋಧ ಮಾಡಿರೋರೆ. ಭಾಳ ಆಶ್ಚರ್ಯ ಅನಿಸುವಂಥದ್ದು, ಶಿವಣ್ಣನ ಎದುರುಗಡೆಗೆ ಇದ್ದೆಲ್ಲ ಮಾತಾಡಿದ್ದು. ಸುಮ್ಮನೆ ಈ ಶಿವಣ್ಣನೂ ಕೂಡ ತಪ್ಪಿತಸ್ಥ ಅನ್ನೋ ರೀತಿಯಲ್ಲಿ ಜನರೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಶಿವಣ್ಣ ಅದನ್ನು ಖಂಡಿಸಬೇಕಾಗಿತ್ತು ಅಂತ ಶಿವಣ್ಣ ಹೇಳಿದ್ದಾರೆ, ನನಗೆ ಆ ಸಂದರ್ಭದಲ್ಲಿ ಅದು ಹೊಳಿಲಿಲ್ಲ, ಆದರೆ ಯಾಕೆ ಅಷ್ಟು ದೊಡ್ಡದು ಮಾಡ್ತೀರಿ, ಬಿಟ್ಟುಬಿಡಿ ಅಂತ. ಆದರೆ ನನಗನ್ಸುತ್ತೆ ಶಿವಣ್ಣ ಒಂದು ಮಾತು ಫೋನ್ ಮಾಡಿ ಹೇಳಬೇಕಾಗಿತ್ತು, ಈ ರೀತಿ ಆಗಿಬಿಟ್ರೆ ಕನ್ನಡಿಗರು ಬಿಡಲ್ಲಪ್ಪ ಅಷ್ಟು ಸುಲಭವಾಗಿ, ಸುಮ್ಮನೆ ಯಾಕೆ ನೀವು ಒಂದು ಮಾತು ಏನೋ ಗೊತ್ತಿಲ್ಲದೇ ಅಂದೆ ಅಂತ ಅಂದುಬಿಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ಶಿವಣ್ಣ ಕೂಡ ಬಿಟ್ಬಿಡಿ ಹೋಗಲಿ, ಯಾಕೆ ಅಷ್ಟೊಂದು ದೊಡ್ಡದು ಮಾಡ್ತೀರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಂಥ ಸ್ಥಿತಿ ನೋಡಿ, ಕನ್ನಡಿಗರು ಕೆರಳಿ ನಿಂತಿದ್ದಾರೆ. ಏನಪ್ಪ ನೀನು ದೊಡ್ಡ ಭಾಷಾ ಪಂಡಿತನ ಅಂತ ಕೇಳ್ತಾ ಇದ್ದಾರೆ ಕಮಲ್ ಹಾಸನ್ನ. ಮಾಡಿ ಬಿಡುಗಡೆ, ಹೆಂಗೆ ಸಿನಿಮಾ ಬಿಡುಗಡೆ ಮಾಡ್ತೀರಿ ನೋಡೇ ಬಿಡ್ತೀವಿ ಅಂತ ಕೂತಿದ್ದಾರೆ. ಈ ಸಿನಿಮಾ ಅಲ್ಲ, ಏನಾದರೂ ಒಂದಷ್ಟು ಅವಕಾಶಗಳಿದೆ, ಇವತ್ತೋ ನಾಳೆನೋ ಕ್ಷಮೆ ಕೇಳಿದ್ರೆ. ಇದೇ ರೀತಿ ಮೊಂಡಾಟ ಮಾಡ್ತಾ ಕೂತ್ಕೊಂಡ್ರೆ ಜನ ನಿಮ್ಮನ್ನು ಧಿಕ್ಕರಿಸ್ತಾರೆ. ಒಂದು ಸಂಗತಿ ಗೊತ್ತಿರಲಿ ಕಮಲ್ ಹಾಸನ್ ಅವರಿಗೆ,
ಕಮಲ್ ಹಾಸನನ್ನು ತುಂಬ ಪ್ರೀತಿ ಮಾಡುವಂಥವರು, ಆರಾಧಿಸುವಂಥ ಜನಗಳಿದ್ದಾರೆ ಇಲ್ಲಿ. ಕಮಲ್ ಹಾಸನ್ ಕೂಡ ಕನ್ನಡದ ಬಗ್ಗೆ, ಯಾಕಂದರೆ ಇವರು ತಮಿಳಿನಲ್ಲಿ ಇವ್ರ ಸಿನಿಮಾಗಳು ತೋಪೆದ್ದು ಹೋದಾಗ, ತೆಲುಗಿನಲ್ಲಿ ಇವ್ರ ಸಿನಿಮಾಗಳು ನಡೆದೇ ಇದ್ದಾಗ ಅವ್ರನ್ನ ಕೈ ಹಿಡಿದಿರೋರೇ ಕನ್ನಡಿಗರು. ಗೊತ್ತಿರಲಿ ನಿಮಗೆ, ಮರಿಯಾಮೈ ಡಾರ್ಲಿಂಗ್ನಿಂದ ಹಿಡಿದು ಪುಷ್ಪಕ ವಿಮಾನದ ತನಕ ಲೈಫ್ ಕೊಟ್ಟಿರುವಂಥ ಕನ್ನಡ ಸಿನಿಮಾಗಳು. ಜೊತೆಗೆ ಈ ಮನುಷ್ಯನೂ ಕೂಡ ಏನು ನಮಗೇನು ಮೊದಲು ಕೂಡ ಈ ಥರ ತಿಕ್ತಿಕ್ಲಂಗೇನು ಮಾತಾಡಿರಲಿಲ್ಲ. ರಾಮ ಭಾಮ ಶ್ಯಾಮ ಆ ಸಿನಿಮಾದಲ್ಲಿ ಎಷ್ಟರ ಮಟ್ಟಿಗೆ ಡಬ್ಬಿಂಗ್ ಮಾಡಿದ್ರು ಕನ್ನಡನ ಅಂದರೆ ಅದು ಉತ್ತರ ಕರ್ನಾಟಕದ ಭಾಷೆ. ಉತ್ತರ ಕರ್ನಾಟಕದ ಜನ ಫಿದಾ ಆಗಿಬಿಟ್ಟಿದ್ರು. ಈಗ ಉತ್ತರ ಕರ್ನಾಟಕ ಜನಗಳೇ ತೊಡೆ ತಡ್ತಾ ಇದ್ದಾರೆ, ಬಿಡುಗಡೆ ಮಾಡಿರಿ ನೋಡೋಣ ಅದು ಹೆಂಗೆ ಸಿನಿಮಾ ಬಿಡುಗಡೆ ಮಾಡ್ತೀರಿ ಅಂತ. ಬೇಕಿತ್ತ ಈ ಮನುಷ್ಯನಿಗೆ? ಜೀವನದ ಎಲ್ಲ ವಿಚಾರಗಳಲ್ಲಿ ಫೇಲ್ ಆಗಿರುವಂಥ ಒಬ್ಬ ವ್ಯಕ್ತಿ ಭಾಷಾ ಪಾಂಡಿತ್ಯವನ್ನು ತೋರ್ಸೋಕ್ಕೋಗಿ, ಅಲ್ಲ ಏನಾದರೂ ಗೊತ್ತಿಲ್ಲದೇ ಮಾತುಗಳು ಬಂದಿದ್ದರೆ ಗೊತ್ತಿರಲಿಲ್ಲ ಬಿಡಿ, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರುಗಳೇ, ಸಹಿಸ್ಕೊಂಡು ಹೋಗ್ರಪ್ಪ, ಏನು ಸಮಸ್ಯೆ ಇಲ್ಲ ಅಂದ್ಬಿಟ್ಟಿದ್ರೆ ಮುಗಿದೋಗ್ಬಿಡೋದು ಕತೆ. ರಾಜ್ಕುಮಾರ್ ಹೇಳಿದಂಥ ಮಾತು ನನಗೆ ನೆನಪಿ ಬರ್ತಾ ಇದೆ. ರಾಜ್ಕುಮಾರ್ ಹೇಳ್ತಾರೆ, ಎಲ್ಲ ಭಾಷೆಗಳಿಗೂ ಕೂಡ ಆಶ್ರಯ ಅಂತಂತಂದರೆ, ಎಲ್ಲ ಭಾಷೆಗಳು ಕೂಡ ಬೆಳೆದಿರೋದು ಅಂತಂದರೆ ಅದು ಕರ್ನಾಟಕದಲ್ಲಿ ಅಂತ. ಇದನ್ನು ಕಮಲ್ ಹಾಸನ್ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಸಾಲದು ಅಂತ ಈ ತಿಪ್ಪೆ ಸಾರಿಸುವಂಥ ಕೆಲಸ. MGR ಎಲ್ಲಿಯವರು, ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲಿಯವರು, ಕರ್ನಾಟಕದಿಂದ ಬಂದಿರುವಂಥವ್ರು, ಜಯಲಲಿತಾ ಮಂಡ್ಯದಿಂದ ಬಂದಿರುವಂಥವರು ಇಲ್ಲಿ ಮುಖ್ಯಮಂತ್ರಿ ಆಗಲಿಲ್ವಾ? ಇವ್ಯಾವನ್ನೂ ಕೂಡ ಕೇಳೋಕ್ಕೆ ಕನ್ನಡಿಗರು ತಯಾರಿಲ್ಲ. ಕಮಲ್ ಹಾಸನ್ ಅವರೇ, ನಿಮಗಿರೋದು ಒಂದೇ ಅವಕಾಶ, ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳೋದು. ಯಾಕಂದರೆ ಕ್ಷಮಿಸಿ ಅಂತ ಯಾವ ವ್ಯಕ್ತಿ ಹೇಳ್ತಾನಲ್ಲ ಅವನಲ್ಲಿ ದೊಡ್ಡತನ ಇದೆ ಅಂತ ಅರ್ಥ. ಮಹಾತ್ಮ ಗಾಂಧೀಜಿ ಭಾಳ ಅದ್ಭುತವಾಗಿ ಹೇಳ್ತಾರೆ, ಈ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅನ್ನುವಂಥವನು ಅವನೊಬ್ಬ ದಡ್ಡ, ಅವನೊಬ್ಬ ಒರಟ, ಅವನೊಬ್ಬ ಮೂರ್ಖ. ಯಾರು ನನ್ನನ್ನು ಕ್ಷಮಿಸಿ ಅಂತಾರಲ್ಲ ಅದು ಬಹಳ ಬುದ್ಧಿವಂತರು ಮತ್ತು ಶಕ್ತಿಶಾಲಿಗಳ ಅಸ್ತ್ರ ಅನ್ನುವಂಥ ಮಾತನ್ನು ಹೇಳ್ತಾರೆ ಮಹಾತ್ಮ ಗಾಂಧೀಜಿ. ಈ ಮನುಷ್ಯ ಇದನ್ನು ಅರ್ಥ ಮಾಡಿಕೊಂಡ್ರೆ ಚಿತ್ರನೂ ಬಿಡುಗಡೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಂದಿಷ್ಟು ಭವಿಷ್ಯವನ್ನು ಕೂಡ ಮತ್ತೆ ಕಾಣಬಹುದು. ಮಂಕಾಗಿದೆ ಇವಾಗ, ಆ ಭವಿಷ್ಯ ಒಂದಿಷ್ಟು ಸ್ಪಷ್ಟವಾಗಿ ಕಾಣಬಹುದು. ಇಲ್ಲ ಅಂತಂದರೆ ಅವರ ಸಿನಿಮಾಗಳು ಬ್ಯಾನ್ ಆಗುವಂಥದ್ದು ಖಚಿತ. ಇನ್ನಾದರೂ ಕಮಲ್ ಹಾಸನ್ ಅವರಿಗೆ ಆ ಭಗವಂತ ಬುದ್ಧಿ ಕೊಡಲಿ ಅನ್ನೋದು ಮಾತ್ರ ಕನ್ನಡಿಗರ ಪ್ರಾರ್ಥನೆ.